ಎಲ್ರಿಗೂ ನಮಸ್ಕಾರ ಪ್ರಿಯ ವೀಕ್ಷಕರೇ, ನನ್ನ ಗುರು ಪರಂಪರೆ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಇವತ್ತಿನ ವಿಷಯ ಏನು ಅಂತಂದ್ರೆ, ನಾನು ತಮ್ಮನೇಲೆಲ್ಲ ಹಾಕಿದ್ದೀನಿ. ಪದೇ ಪದೇ ಮಾಂತ್ರಿಕ ಬಾಧೆಗಳು ಆಗ್ತಾ ಇದ್ರೆ, ಅಥವಾ ಪದೇ ಪದೇ ನಮಗೆ ಯಾರಾದ್ರೂ ತೊಂದರೆ ಕೊಡ್ತಾ ಇದ್ರೆ, ಅಥವಾ ಪದೇ ಪದೇ ನಮಗೆ ಒಬ್ರು ಹಿಂಸೆ ಕೊಡ್ತಾ ಇದ್ರೆ, ಅಂತಹ ಸಂದರ್ಭದಲ್ಲಿ ನಾವು ಮಾಡುವಂತಹ ಪರಿಹಾರಗಳು ನೋಡಿ. ಇವತ್ತು ಹೇಳುವಂತಹ ಟಾಪಿಕ್ ನಿಮಗೆ ಎಷ್ಟೋ ಬಾರಿ ಹಲವಾರು ಪ್ರಯೋಗಗಳನ್ನ ನೀವು ಮಾಡ್ಕೊಂಡಿರ್ತೀರಿ. ಶತ್ರು ಬಾಧೆಗಳು ಅಥವಾ ನಾವೇನ್ ಹೇಳ್ತೀವಿ, ಬೇರೆಯವರು ತೊಂದರೆ ಕೊಡ್ತಾ ಇದ್ದಾರೆ, ಅಂತಹ ಸಂದರ್ಭದಲ್ಲಿ ನಾವು ಎಷ್ಟೇ ಬಾರಿ ನಮಗೆ ಪ್ರಯೋಗಗಳು ಆಗಿದೆ ಅಂತ ಗೊತ್ತಿರುತ್ತೆ. ಆದ್ರೆ ಎಷ್ಟೋ ಜನ ನೀವು ನೋಡ್ಬೋದು, ನಮ್ಗೆ ಯಾರೋ ಪದೇ ಪದೇ ಮಾಡಿಸ್ತಾ ಇದ್ದಾರೆ ಮೇಡಮ್, ಆದ್ರೂ ನಮ್ಗೆ ಪರಿಹಾರ ಆಗ್ತಾ ಇಲ್ಲ. ಅಂತಹ ಸಂದರ್ಭದಲ್ಲೂ ನಾವು ಮಾಡ್ಕೋಬಹುದು. ಪದೇ ಪದೇ ಅನಾರೋಗ್ಯ ಉಂಟಾಗ್ತಾ ಇದ್ರೂ ನಾವು ಮಾಡ್ಕೋಬಹುದು. ಅಥವಾ ಯಾರೋ ಆಫೀಸಲ್ಲಿ ನಮ್ಗೆ ಶತ್ರುಗಳು ತೊಂದರೆ ಕೊಡ್ತಾ ಇದ್ದಾರೆ, ಅವ್ರಿಗೂ ಮಾಡ್ಬೋದು. ಅಥವಾ ನಮ್ಗೆ ಯಾರೋ ಏನು ಏನ್ ಹೇಳ್ತೀವಿ ಅಂತಂದ್ರೆ, ಎಷ್ಟೋ ಬಾರಿ ಅಧಿಕಾರಿಗಳು ನಮ್ಗೆ ತೊಂದರೆ ಕೊಡ್ತಾ ಇರ್ತಾರೆ. ನಮ್ ಜೊತೆ ಮಾತ್ರ ಚೆನ್ನಾಗಿರಲ್ಲ, ಬೇರೆ ಎಲ್ಲರ ಜೊತೆ ಚೆನ್ನಾಗಿರ್ತಾರೆ. ಅಂತಹ ಸಂದರ್ಭದಲ್ಲೂ ಸಮೇತ ಮಾಡ್ಬೋದು. ಜೊತೆಗೆ ಯಾರು ನಮಗೆ ಹೆಸರು ಗೊತ್ತಿದ್ದವರು ತೊಂದರೆ ಮಾಡಿದಂತಹ ಸಂದರ್ಭದಲ್ಲೂ ನಾವು ಆ ವ್ಯಕ್ತಿಯ ಹೆಸರಿನ ಮೇಲೇನೂ ಮಾಡ್ಬೋದು. ಅಥವಾ ನಮಗೆ ಯಾರು ನಮಗೆ ಸಮಸ್ಯೆಯನ್ನು ಕೊಡ್ತಾ ಇದ್ದಾರೆ, ಆ ವ್ಯಕ್ತಿಯ ಹೆಸರೇ ಗೊತ್ತಿರಲ್ಲ, ಎಲ್ಲಿಂದನೂ ನಮಗೆ ಸಮಸ್ಯೆಯನ್ನ ತಂದುಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲೂ ಸಮೇತ ನಾವು ಈ ಏನು ತಂತ್ರ ಪರಿಹಾರ ಅಂತ ಹೇಳ್ತೀವಿ. ಇದಕ್ಕೆ ಯಾವುದೇ ರೀತಿ ಹೆದರ್ಕೊಳ್ಳುವಂತ ಅವಶ್ಯಕತೆ ಇಲ್ಲ. ಒಂದು. ಎರಡನೇದಾಗಿ, ಈ ಹೇಳುವಂತಹ ಪರಿಹಾರ ನಾವು ಮಾಡುವಂತ ರೀತಿ ಶ್ರದ್ಧಾ ಭಕ್ತಿಯಿಂದ ಮಾಡುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್ ಆಗುತ್ತೆ. ಹಾಗೇನೇನೆ ಯಾವುದೇ ಕಾರಣಕ್ಕೂ ನಮ್ಮ ತಪ್ಪುಗಳು ಇರಬಾರ್ದು ಈ ಪರಿಹಾರಗಳನ್ನ ನಾವು ಮಾಡ್ಕೋಬೇಕಾದ್ರೆ ಅಂತ ಹೇಳ್ತೀನಿ. ಯಾಕಂದ್ರೆ ಎಷ್ಟೋ ಬಾರಿ ಕೆಲವರು ಸುಮ್ಮನೆ ಆದ್ರೂ ತೊಂದರೆ ಕೊಡ್ತಾ ಇರ್ತಾರೆ. ಅದು ಯಾವ ಕಾರಣಕ್ಕೆ ಅಂತ ಗೊತ್ತಿರಲ್ಲ, ಅಥವಾ ಅವರಿಗೆ ನಮ್ಮಿಂದ ಏನಾಗ್ಬೇಕು ಅಂತಾನೋ ಗೊತ್ತಿರಲ್ಲ. ಜೊತೆಗೆ ಏನ್ ಮಾಡ್ತಾರೆ ಅಂದ್ರೆ, ನಮ್ಮ ಜೊತೆನೇ ಇದ್ದು ನಯವಾಗಿ ಮಾತಾಡಿ ನಮ್ಮಿಂದನೇ ಏನು ಉಪಯೋಗಗಳನ್ನ ಪಡ್ಕೊಂಡು ನಮ್ಮ ಹೆಸರನ್ನು ಹಾಳು ಮಾಡೋರು ಎಲ್ಲ ಇರ್ತಾರೆ. ಇದ್ರ ವಿಚಾರವಾಗಿ ನಾನು ಮಾಂತ್ರಿಕ ಬಾಧೆದು ರಿಲೇಟೆಡ್ ವಿಚಾರವಾಗಿ ನಾನು ಹಲವಾರು ವಿಡಿಯೋಗಳನ್ನ ನನ್ನ ಲೈವ್ ಅಂತ ಇದೆ, ಇದರಲ್ಲಿ ಹೋಗಿ ನೋಡಿದಾಗ ನಿಮ್ಗೆ ಸಿಗುತ್ತೆ ಪ್ರಿಯ ವೀಕ್ಷಕರೇ. ಹಾಗೆ ಎಷ್ಟೋ ಬಾರಿ ಹಿಂಗೆ ಸುಮ್ಮನೆ ತೊಂದರೆ ಕೊಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲಿ ನಾವು ಯಾವುದೇ ರೀತಿಯ ಅತ್ಯಂತ ಖರ್ಚುಗಳು ಇಲ್ಲದೆ ನೀವು ನಿಮ್ಮ ಮನೆಯಲ್ಲೇ ಕೂತ್ಕೊಂಡು ಸರಳವಾಗಿ ಮಾಡುವಂತಹ ಪರಿಹಾರಗಳು. ಇಂತಹ ಪರಿಹಾರಗಳನ್ನ ಮಾಡ್ಬೇಕಾದ್ರೆ ನಾನು ಹೇಳ್ದೆ, ಯಾವುದೇ ಕಾರಣಕ್ಕೂ ನಮ್ಮದು ತಪ್ಪು ಇರಬಾರ್ದು. ತಪ್ಪು ಇದ್ರೆ ಖಂಡಿತ ಏನಾಗುತ್ತೆ ಅಂದ್ರೆ, ನಮಗೆ ಇಂತಹ ಪ್ರಯೋಗಗಳು ಅಥವಾ ಇಂತಹ ತಂತ್ರ ಪರಿಹಾರಗಳು ಮಾಡಿದಂತಹ ಸಂದರ್ಭದಲ್ಲಿ ನಮಗೆ ಅದು ವಾಪಸ್ ಹೊಡೆಯುತ್ತೆ. ಹಾಗಾಗಿ ಮಾಡ್ಬೇಕಾದ್ರೆ ತುಂಬಾನೇ ಕೇರ್ಫುಲ್ ಆಗಿ ಮಾಡ್ಬೇಕಾಗುತ್ತೆ. ಯಾಕಂದ್ರೆ ಕೆಲವ್ರದ್ದು ತಪ್ಪಿರುತ್ತೆ, ತಪ್ಪಿದ್ದು ಇನ್ನೊಬ್ಬರ ಮೇಲೆ ನಾವು ಏನು ಈ ಪರಿಹಾರವನ್ನ ಮಾಡ್ತು ಅಂದ್ರೆ ತೊಂದರೆಗಳು ಆಗುತ್ತೆ ಅಂತ. ಹಾಗೆ ಹೀಗೆ ಮಾಡೋದ್ರಿಂದ ನಮಗೆ ಏನಾಗುತ್ತೆ ಅಂದ್ರೆ, ತಾವಾಗೆ ಏನು ಅವರು ನಮ್ಮನ್ನ ಬಿಟ್ಟು ಹೋಗಿರ್ತಾರೆ, ಅಥವಾ ನಮ್ಮನ್ನ ಮಾತಾಡ್ಸೋದೇ ನಿಲ್ಸಿರ್ತಾರೆ, ಅಥವಾ ನಮ್ಮ ಬಗ್ಗೆ ಅಪಪ್ರಚಾರ ಮಾಡ್ತಾ ಇರ್ತಾರೆ. ಅಂತಹ ಸಂದರ್ಭದಲ್ಲೂ ಸಮೇತ ಇದು ತಾನಾಗೆ ಸ್ತಂಭನ ಆಗುತ್ತೆ. ಸ್ತಂಭನ ಅಂದ್ರೆ ನಿಲ್ಸೋದು ಅಂತ ಹೇಳ್ಬಿಟ್ಟು. ಹಾಗಾಗಿ ಇದನ್ನ ಯಾರು ಬೇಕಾದ್ರೂ ಈ ಪ್ರಯೋಗಗಳನ್ನ ನೀವು ಮಾಡಬಹುದು ಪ್ರಿಯ ವೀಕ್ಷಕರೇ. ಇಲ್ಲಿ ನೋಡಿ, ಇಲ್ಲಿ ನಾನು ಹೇಳುವಂಥದ್ದು ಅತ್ಯಂತ ಸರಳವಾಗಿರುತ್ತೆ. ಇದೇನು ಅತ್ಯಂತ ನಿಮಗೆ ಖರ್ಚು ಜಾಸ್ತಿ ಇಲ್ಲ. ಜೊತೆಗೆ ನಂಬಿಕೆ ಭಕ್ತಿಯಿಂದ ನೀವು ಇಂತಹ ಪ್ರಯೋಗಗಳನ್ನ ನೀವು ಮಾಡ್ಬೇಕಾಗುತ್ತೆ. ಜೊತೆಗೆ ಯಾರು ನಿಮಗೆ ಸುಮ್ನೆ ಆಗಿ ಒಂದೆಲ್ಲೋ ಕೆಲಸ ಮಾಡ್ತಾ ಇದ್ರಿ, ಸುಮ್ನೆ ಆಗಿ ಅವರು ನಿಮಗೆ ನಿಮ್ ಬಗ್ಗೆ ಕೆಟ್ಟದಾಗಿ ಚಾಡಿ ಹೇಳಿ ಬಕೆಟ್ ಹಿಡಿಯೋದು ಅಂತ ಹೇಳ್ತಾರಲ್ಲ, ಆ ತರ ಎಲ್ಲ ಮಾಡ್ತಾ ಇದ್ರೆ ಅವರು ತಾನಾಗಿ ಇದನ್ನ ಬಿಟ್ಬಿಟ್ಟು ನಿಮಗೆ ಏನ್ ಮಾಡ್ತಾರೆ ಅಂತಂದ್ರೆ, ನಿಮ್ಮ ಕಡೆಗೆ ವಾಲ್ತಾರೆ. ಬಟ್ ಏನು ಅಂದ್ರೆ, ನಿಮ್ಮ ಕಡೆ ತಪ್ಪುಗಳು ಇರಬಾರ್ದು ಅಂತ ಹೇಳ್ಬಿಟ್ಟು. ಇದಕ್ಕೆ ನೀವೇನ್ ಮಾಡ್ಬೇಕು ಅಂತಂದ್ರೆ, ಶನಿವಾರ ದಿನ ಮಾಡ್ಬೋದು, ಅಮಾವಾಸ್ಯೆ ದಿನಗಳಲ್ಲಿ ಮಾಡ್ಬೋದು, ಹುಣ್ಣಿಮೆಯ ದಿನಗಳಲ್ಲಿ ನೀವು ಮಾಡ್ಬೋದು. ಇಲ್ಲದಿದ್ರೆ ಮಂಗಳವಾರ ದಿನಗಳಲ್ಲಿ ನೀವು ಚೂಸ್ ಮಾಡ್ಕೋಬೇಕು. ಈಗ ಅಮಾವಾಸ್ಯೆಗೆ ಆರಂಭ ಮಾಡಿದ್ರೆ ಮುಂದಿನ ಅಮಾವಾಸ್ಯೆಗೆ ಆರಂಭ ಮಾಡಿ, ಹುಣ್ಣಿಮೆಗೆ ಆರಂಭ ಮಾಡಿದ್ರೆ ಇಲ್ಲ ಮುಂದಿನ ಹುಣ್ಣಿಮೆಗೆ ಆರಂಭ ಮಾಡಿ, ಇಲ್ಲ ಮಂಗಳವಾರ ಆರಂಭ ಮಾಡಿದ್ರೆ ಮಂಗಳವಾರ ಆರಂಭ ಮಾಡಿ, ಇಲ್ಲ ಶನಿವಾರ ಆರಂಭ ಮಾಡಿದ್ರೆ ಶನಿವಾರನೇ ಆರಂಭ ಮಾಡ್ಬೇಕಾಗುತ್ತೆ. ಸೊ ಇಲ್ಲಿ ಬಂದು 2 ರೀತಿಯ ಪ್ರಯೋಗಗಳನ್ನ ಕೊಡ್ತೀನಿ, 2 ರೀತಿಯ ತಂತ್ರ ಪರಿಹಾರಗಳು. ಇದು ಬಂದು ಕಪ್ಪು ಸಾಸಿವೆಯಿಂದ ನಾವು ಸಾಸಿವೆ ಅಂತ ಏನ್ ಹೇಳ್ತೀವಿ ನಾವು ಅಡಿಗೆಗೆ ಬಳಸ್ತೀವಲ್ಲ, ಅದರಿಂದನೇ ನಾವು ಮಾಡುವಂಥದ್ದು. ಜೊತೆಗೆ ಇಲ್ಲಿ 2 ರೀತಿಯ ಮಂತ್ರಗಳನ್ನ ಕೊಡ್ತೀನಿ. ಆದರೆ ಇಲ್ಲಿ ಹೇಳುವಂತಹ ವಿಧಿವಿಧಾನಗಳು ಬೇರೆ ರೀತಿಯಾಗಿರುತ್ತೆ. ಹಾಗಾಗಿ ವೀಕ್ಷಕರು ಯಾರು ಇದನ್ನ ನೋಡ್ತಾ ಇದ್ರಿ, 2 ತಂತ್ರ ಪರಿಹಾರಗಳು ವಿಭಿನ್ನವಾಗಿರುತ್ತೆ. ಆದ್ರೆ 2 ಸಾಸಿವೆಯಿಂದನೇ ಕೊಡುವಂಥದ್ದು. ಆದರೆ ಕೊನೆ ತನಕ ವಿಡಿಯೋವನ್ನ ಸ್ಕಿಪ್ ಮಾಡದೆ ನೋಡಿದ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ. ಯಾಕಂದ್ರೆ ಕೆಲವ್ರು ಏನ್ ಮಾಡ್ತಾರೆ ಅಂದ್ರೆ, ಸ್ಕಿಪ್ ಮಾಡಿ ನೋಡ್ತಾರೆ. ಎಷ್ಟೋ ಜನ ನೀವು ನೋಡ್ಬೋದು ಸಬ್ಸ್ಕ್ರೈಬರ್ ಆಗದೇ ಇಲ್ಲ, ಹಾಗೆ ವಿಡಿಯೋವನ್ನ ನೋಡ್ತಾ ಇರ್ತೀರಿ. ಸೊ ನೋಡ್ತಾ ಇದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ಅಂತ ಹೇಳ್ತೀನಿ. ನೋಡಿ,
100 ಗ್ರಾಮು ಸಾಸಿವೆಯನ್ನ ನೀವು ತಗೋಬೇಕಾಗುತ್ತೆ ಒಂದು ಅಂಗಡಿಯಿಂದ. ಅಂದ್ರೆ 7 ಅಂಗಡಿಯಿಂದ ನೀವು ತಗೋಬೇಕಾಗುತ್ತೆ. ಅದನ್ನ ತಗೊಂಡ್ ಬಂದ್ಬಿಟ್ಟು, ಅಂದ್ರೆ ಒಂದೇ ಅಂಗಡಿಯಿಂದ 7 ಪೊಟ್ನ ತರಬಾರದು. ಇಲ್ಲೊಂದು ಅಂಗಡಿಯಿಂದ 100 ಗ್ರಾಮ್ ತನ್ನಿ, ಇನ್ನೊಂದು ಅಂಗಡಿಯಿಂದ 100 ಗ್ರಾಮು, ಹೀಗೆ 7 ಕಡೆಯಿಂದ 7 ಸಾಸಿವೆ ಪ್ಯಾಕೆಟ್ ನೀವು ಕಪ್ಪು ಸಾಸಿವೆಯನ್ನ ನೀವು ತಗೊಂಡ್ ಬರ್ಬೇಕು. ಆನಂತರ ಈ ಸಾಸಿವೆಯನ್ನ ನೀವೇನ್ ಮಾಡ್ಬೇಕು ಅಂದ್ರೆ, ಮೊದಲ ಬಾರಿಗೆ ಕಪ್ಪು ಬಟ್ಟೆಯಲ್ಲಿ ಒಂದು ಸಣ್ಣದಾಗಿ ಮೂಟೆಯನ್ನ ಕಟ್ಟಬೇಕಾಗುತ್ತೆ. ಮೂಟೆ ಅಂತಂದ್ರೆ ಒಂದು ಚಿಕ್ಕದಾಗಿ ನಾವು ಗಂಟು ಅಂತ ಹೇಳ್ತೀವಲ್ಲ, ಎಲ್ರಿಗೂ ಹಣದ ಗಂಟು ಗೊತ್ತಿರುತ್ತೆ. ಈ ತರ ಇಲ್ಲಿ ಕೆಂಪು ಬಟ್ಟೆ ತೋರಿಸ್ತಾ ಇದ್ದೀನಿ. ಹೀಗೆ ನಾವೇನ್ ಮಾಡ್ಬೇಕು, ಒಂದು ಗಂಟನ್ನ ನಾವು ಈ ತರ ಕಟ್ಟಬೇಕಾಗುತ್ತೆ. ಆ ಕಟ್ಬಿಟ್ಟು ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, 7 ಕಡೆಯಿಂದ ಸಾಸಿವೆ ತರಬೇಕು. 100 ಗ್ರಾಮು 100 ಗ್ರಾಮ್ ತಂದ್ಬಿಟ್ಟು ನೀವು 700 ಗ್ರಾಮ್ ಆಗುತ್ತೆ. ಅದನ್ನ ಕಪ್ಪು ಬಟ್ಟೆಯಲ್ಲೇನೆ ನೀವು ಅದನ್ನ ಕಟ್ಟಬೇಕಾಗುತ್ತೆ. ಕಟ್ಬಿಟ್ಟು ನೀವೇನ್ ಮಾಡ್ಬೇಕು ಅಂತಂದ್ರೆ, ಆ ಮೂಟೆಯನ್ನ ನೀವು ಮನಸಾರೆ ನೆನೆಸ್ಕೋಬೇಕು. ನಿಮ್ಮ ಕುಲದೇವರನ್ನ ನೆನೆಸ್ಕೋಬೇಕು. ನೆನೆಸ್ಕೊಂಡು ಆ ನಂತರ ನೀವೇನ್ ಮಾಡ್ಬೇಕು ಅಂದ್ರೆ, ಇಲ್ಲಿ ಒಂದು ಮಂತ್ರ ಬರುತ್ತೆ. ಆ ಮಂತ್ರ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈ ಮಂತ್ರವನ್ನ ಕರೆಕ್ಟ್ ಆಗಿ ನೀವು ಚಾಂಟ್ ಮಾಡ್ಬೇಕಾಗುತ್ತೆ. ಆ ಮಂತ್ರ ಯಾವುದು ಅಂತಂದ್ರೆ, ಓಂ ಶ್ರೀಂ ಅಂತ ಹೇಳ್ಬೇಕು. ಹೇಳ್ಬಿಟ್ಟು ಆನಂತರ ವ್ಯಕ್ತಿಯ ಹೆಸರನ್ನ ಹೇಳ್ಬಿಟ್ಟು ಹೇಳಿ ಸ್ತಂಭಯ ಸ್ತಂಭಯ ಸ್ವಾಹ ಅಂತ ಹೇಳ್ಬೇಕು ಮೊದಲನೇ ಸತಿ. ಎರಡನೇ ಸತಿ ನೀವೇನ್ ಮಾಡ್ಬೇಕು, ಓಂ ಕ್ರೀಂ ಅಂತ ಹೇಳ್ಬೇಕು. ಓಂ ಕ್ರೀಂ ಅಂತ ಹೇಳ್ಬಿಟ್ಟು ಒಂದು ವ್ಯಕ್ತಿ, ಯಾರೋ ರಾಜನೋ ರಾಣಿನೋ ಈ ತರ ಯಾರ್ದೋ ಹೆಸರು ಇರ್ತದೆ, ಆ ವ್ಯಕ್ತಿಯ ಹೆಸರು ಹೇಳ್ಬಿಟ್ಟು ಸ್ತಂಭಯ ಸ್ತಂಭಯ ಸ್ವಾಹ ಅಂತ ಹೇಳ್ಬಿಟ್ಟು ಹೇಳ್ಬೇಕು. ಆನಂತರ ನೀವೇನ್ ಮಾಡ್ಬೇಕು ಅಂತ ಹೇಳಿದ್ರೆ, ಮತ್ತೆ ಆ ಬಲಗೈಯಲ್ಲಿ ನಾವು ಕಟ್ಟಿರುವಂತಹ ಆ ಮೂಟೆ ಅಂತ ಏನಿದೆ, ಆ ಮೂಟೆಯನ್ನ ಇಟ್ಕೋಬೇಕಾಗುತ್ತೆ. ಈ ಮಂತ್ರವನ್ನ ನೀವು 108 ಬಾರಿ ಪಠಿಸ್ಬೇಕಾಗುತ್ತೆ. ಅದರಲ್ಲಿ ಎರಡನೇ ಮಂತ್ರವನ್ನ ನೀವು ತಗೊಳ್ಳಿ. ಓಂ ಕ್ರೀಂ ವ್ಯಕ್ತಿಯ ಹೆಸರು ಹೇಳ್ಬೇಕು, ರಾಜನೋ ರಾಣಿಯೋ ಹೆಸರು ಹೇಳಿ ಸ್ತಂಭಯ ಸ್ತಂಭಯ ಸ್ವಾಹ, ಓಂ ಕ್ರೀಂ ಸ್ತಂಭಯ ಸ್ತಂಭಯ ಸ್ವಾಹ ಅಂತ ಹೇಳಿ 108 ಬಾರಿ ಹೇಳ್ಬೇಕಾಗುತ್ತೆ. ಹೇಳ್ಬಿಟ್ಟು ನೀವೇನ್ ಮಾಡ್ಬೇಕು ಅಂದ್ರೆ, ಒಂದು ಮಣ್ಣಿನ ಪಾತ್ರೆಯನ್ನ ತಗೊಳ್ಳಿ. ಒಂದು ಮಣ್ಣಿನ ಪಾತ್ರೆಯನ್ನ ಪರ್ಟಿಕ್ಯುಲರ್ ಆಗಿ ತಗೋಬೇಕು. ಅದಕ್ಕೆ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಸ್ವಲ್ಪ ಕರ್ಪೂರವನ್ನ ಹಾಕಿ ಅದಕ್ಕೆ ಒಂದು ಬೆಂಕಿ ಪಟ್ಟಣದಿಂದ ಅದನ್ನ ಹಚ್ಚಿ, ಆ ನಂತರದಲ್ಲಿ ನಾವೇನು ಆ ಕಪ್ಪು ಮೂಟೆ ಕಟ್ಟಿರ್ತೀವಿ ಆ ಕಪ್ಪು ಮೂಟೆಯನ್ನ ಅದರಲ್ಲಿ ಹಾಕಿದಾಗ ಪಟ 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 ಅಂತ ಸಿಡಿತಾ ಹೋಗುತ್ತೆ. ಆ ಸಿಡಿದಂತಹ ಸಂದರ್ಭದಲ್ಲಿ ನಿಮಗೆ ಏನಾಗುತ್ತೆ ಅಂದ್ರೆ, ಯಾರು ನಿಮಗೆ ಅನ್ನೆಸೆಸರಿಯಾಗಿ ಮಾಂತ್ರಿಕ ಬಾಧೆ ಮಾಡಿ ಕಳಿಸ್ತಾ ಇದ್ದಾರೆ, ಅಥವಾ ಯಾರು ನಿಮಗೆ ಅನಾವಶ್ಯಕವಾಗಿ ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ, ಯಾರು ನಿಮ್ಮ ಹೆಸರನ್ನ ಹಾಳು ಮಾಡ್ತಾ ಇದ್ದಾರೆ, ಅವರಿಗೆ ನೀವು ಈ ತರ ಪ್ರಯೋಗವನ್ನ ಮಾಡ್ಬೇಕು. ಇಲ್ಲಿ ನಾನು ಹೇಳಿದೆ ಸ್ತಂಭಯ ಸ್ತಂಭಯ ಸ್ವಾಹ. ವ್ಯಕ್ತಿಯ ಹೆಸರು ಗೊತ್ತಿದ್ರೆ ಹೇಳಿ, ವ್ಯಕ್ತಿಯ ಹೆಸರು ಗೊತ್ತಿಲ್ದಿದ್ರೆ ನೀವೇನ್ ಮಾಡ್ಬೇಕು, ವ್ಯಕ್ತಿಯ ಹೆಸರು ಗೊತ್ತಿಲ್ಲದಿದ್ರೆ ಮನಸಾರೆ ನೆನೆಸ್ಕೊಂಡಿರ್ತೀರಲ್ವ, ಆ ಮೂಟೆಯಲ್ಲಿ ಅದನ್ನೇ ನೀವು ಹೇಳಿದ್ರೆ ಸಾಕಾಗುತ್ತೆ. ಆ ನಂತರ ನೀವು ಅದನ್ನೆಲ್ಲವನ್ನ ಸುಟ್ಟಾಕ್ಬಿಟ್ಟು ಪಟಪಟ ಅಂತ ಸಿಡಿಯುತ್ತೆ. ಆ ನಂತರದಲ್ಲಿ ಅದೊಂದು ಮಸಿ ತರ ಆಗುತ್ತೆ. ಅದನ್ನ ತೆಗೆದು ಒಂದು ಯಾವುದಾದರೂ ಪೇಪರ್ ಇರ್ಬೋದು ಅಥವಾ ಒಂದು ಬಟ್ಟೆ ಇರ್ಬೋದು, ಅದಕ್ಕೆ ಸುತ್ತಬಿಟ್ಟು ನೀವು ಯಾವುದಾದರೂ ಗಿಡದ ಕೆಳಗಡೆ ಅಥವಾ ಒಂದು ಮಣ್ಣಿನ ಕೆಳಗಡೆ ನೀವು ಅದನ್ನ ಹೂತಾಕಿ ನೀವು ಮಾಡ್ತಾ ಹೋಗ್ಬೇಕು. ಇದು ಎಷ್ಟು ದಿನ ಮಾಡ್ಬೇಕು, ನಿಮಗೆ ಈ ಸಮಸ್ಯೆಗಳು ಎಲ್ಲಿಯ ತನಕ ಬಗೆಹರಿಯುತ್ತೋ ಅಲ್ಲಿಯ ತನಕನೂ ನೀವು ಮಾಡ್ತಾ ಹೋಗಿ. ಇಲ್ಲಿ ನೋಡಿ, ಇಲ್ಲಿ ಯಾವುದೇ ರೀತಿ ಒಂದು ಸಾಸಿವೆ ಖರ್ಚಾಗ್ಬೋದು, 700 ಗ್ರಾಮ್ ಸಾಸಿವೆ ಖರ್ಚಾಗ್ಬೋದು. ನಿಮಗೆ ಅಮಾವಾಸ್ಯೆ, ಹುಣ್ಣಿಮೆ, ಶನಿವಾರ, ಮಂಗಳವಾರ ಈ ದಿನಗಳಲ್ಲಿ ನೀವು ಮಾಡಿ. ಇದು ಒಂದು ಪರ್ಟಿಕ್ಯುಲರ್ ಆಗಿ ನೀವು ರಾತ್ರಿ 10 ರಿಂದ 11 ಗಂಟೆ ಒಳಗಡೆನೆ ನೀವು ಮಾಡಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಇದು ಅತ್ಯಂತ ಸರಳವಾದಂತಹ ಪರಿಹಾರ. ಇದನ್ನ ಅತ್ಯಂತ ಸರಳವಾಗಿ ಹೇಳಿದ್ದೀನಿ. 700 ಗ್ರಾಮು ಸಾಸಿವೆನ ನೀವು ತಗೊಂಡು ಮಾಡುವಂಥದ್ದು. ಆ ನಂತರ ತಗೊಂಡು ಹೋಗಿ ಇದು ಮಾಡೋದು. ಮೇಡಮ್ ಮತ್ತೆ ಇದಕ್ಕಾಗಿ ಫೋನ್ ಮಾಡಿ, ಮೇಡಮ್ ಯಾವಾಗ ಮಾಡಬೇಕು, ಹೇಗೆ ಮಾಡಬೇಕು, ಏನೂ ಕೇಳಬೇಡಿ. ಮಂಗಳವಾರ, ಶನಿವಾರ, ಅಮಾವಾಸ್ಯೆ, ಹುಣ್ಣಿಮೆಯ ದಿನಗಳಲ್ಲಿ ಅಂತ ಹೇಳ್ಬಿಟ್ಟು ಹೇಳಿದ್ದೀನಿ. ಅದೇ ರೀತಿ ನೀವೇನ್ ಮಾಡಬೇಕು, ಇನ್ನೂ ಒಂದು ಪರಿಹಾರವನ್ನ ಹೇಳ್ತೀನಿ. ಕಣ್ಣಿಗೆ ಕಾಣದೇ ಇರುವಂತಹ ಶತ್ರುಗಳು ಅಂತಾನು ಹೇಳ್ತೀವಿ, ಕೆಲವೊಂದೊಂದ್ಸತಿ ಕಣ್ಣಿಗೆ ಕಾಣುವಂತಹ ಶತ್ರುಗಳು ಅಂತಾನು ಹೇಳ್ತೀವಿ. ಇದರಿಂದ ನಾವು ಹಲವಾರು ರೀತಿಯ ಪರಿಹಾರಗಳನ್ನ ನಾವು ಮಾಡ್ಕೋಬಹುದು. ಸುಮ್ಮನೆ ಆದ್ರೂ ಕೆಟ್ಟದಾಗ ಮಾತಾಡ್ತಾರೆ, ಅಂತಹ ಸಂದರ್ಭದಲ್ಲೂ ಸಮೇತ ಈ ಪರಿಹಾರಗಳನ್ನ ನಾವು ಮಾಡ್ಬೋದು. ಜೊತೆಗೆ ಯಾರೋ ನಮಗೆ ನಮ್ಮ ಮನೆಯ ಮುಂದೆ ಏನೋ ತಂದು ಹಾಕ್ತಾ ಇದ್ದಾರೆ, ಯಾರೋ ಏನೋ ಮಾಡಿಸ್ತಾ ಇದ್ದಾರೆ, ಅಥವಾ ನಮ್ಮ ಮಕ್ಕಳಿಗೆ ಅನಾರೋಗ್ಯ ಉಂಟಾಗ್ತಾ ಇದೆ, ಅಥವಾ ನಮ್ಮ ಗಾಡಿಗಳು ಇದ್ದಕ್ಕಿದ್ದಾಗೆ ನಿಂತೋಗ್ತಾ ಇದೆ, ಅಥವಾ ನಮ್ಮ ಎಲ್ಲ ಕೆಲಸಗಳು ಸ್ಥಗಿತ ಆಗ್ತಾ ಇದೆ, ಯಾರೋ ಮಾಡಿಸಿ ಕಳಿಸೋದ್ರಿಂದ ಅಂತ ಏನಾದ್ರೂ ನಿಮಗೆ ಅನುಮಾನ ಬಂದಂತಹ ಸಂದರ್ಭದಲ್ಲಿ ನೀವು ಈ ಪ್ರಯೋಗವನ್ನ ಸಮೇತ ನೀವು ಮಾಡ್ಬೋದು.
ಇದನ್ನ ನಾನು ಅಷ್ಟೇನೆ ಶನಿವಾರನೂ ಮಾಡ್ಬೋದು, ಮಂಗಳವಾರನೂ ಮಾಡ್ಬೋದು, ಅಮಾವಾಸ್ಯೆ ಹುಣ್ಣಿಮೆಯ ದಿನಗಳಲ್ಲಿ ಮಾಡ್ಬೋದು. ಇದನ್ನ 10 ಗಂಟೆಯಿಂದ ರಾತ್ರಿ 11 ಗಂಟೆಯ ಒಳಗಡೆನೆ ನೀವು ಮಾಡಬೇಕಾಗುತ್ತೆ ಪ್ರಿಯ ವೀಕ್ಷಕರೇ. ಇಲ್ಲಿ ನೋಡಿ, ಇಲ್ಲೂ ಅಷ್ಟೇನೆ 7 ಅಂಗಡಿಗಳಿಗೆ ಹೋಗ್ಬೇಕು, 100 ಗ್ರಾಂ ಸಾಸಿವೆಯನ್ನ ನೀವು ತಗೊಂಡ್ ಬರ್ಬೇಕಾಗುತ್ತೆ. ಇದು ಬಂದು 7 ಪ್ಯಾಕೆಟ್ಗಳಾಗಿ ನೀವು ಅಂದ್ರೆ 1 ಪೊಟ್ಣ, 2 ಪೊಟ್ಣ, 3 ಪೊಟ್ಣ, 4 ಪೊಟ್ಣ ಆ ಥರ 7 ಕಡೆಯಿಂದ ನೀವು ತಗೊಂಡ್ ಬರ್ಬೇಕಾಗುತ್ತೆ. ಆ ನಂತರ 7 ಪೊಟ್ಟಣದಿಂದ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ನೀವು 7 ಸಾಸಿವೆಯನ್ನ ತಗೋಬೇಕಾಗುತ್ತೆ. 7 ಸಾಸಿವೆನ 7 × 7 ಅಂದಾಗ 49 ಆಗುತ್ತೆ. ಆದ್ರೆ ನಮಗೆ ಇಲ್ಲಿ 51 ಸಾಸಿವೆ ಬೇಕಾಗುತ್ತೆ. ಆಗ ನಾವು 2 ಸಾಸಿವೆಯನ್ನ ಬೇರೆ ಕಡೆಯಿಂದ ಅಂದ್ರೆ ಬೇರೆ 2 ಅಂದ್ರೆ 7 ಮೂಟೆ ಏನಿದೆ ಅದು 7 ಪೇಪರಲ್ಲಿ ಏನಿದೆ ಅದರಿಂದ 2 ಸಾಸಿವೆಯನ್ನ ತೆಕ್ಕೋಬೇಕು. ಆಗ ನಮಗೆ ಒಟ್ಟು 51 ಆಗುತ್ತೆ. ಅದನ್ನ ನೀವೇನ್ ಮಾಡ್ಬೇಕಾಗುತ್ತೆ ಅಂದ್ರೆ, ಕಪ್ಪು ಬಟ್ಟೆ ತಪ್ಪಿದ್ರೆ ಕೆಂಪು ಬಟ್ಟೆಯಲ್ಲೇ ಕಟ್ಟಿ ನಿಮ್ಮ ಬಲಗೈಯಲ್ಲೇ ಇಟ್ಕೋಬೇಕಾಗುತ್ತೆ. ಅದಕ್ಕೆ ಸಮೇತ ಒಂದು ಮಂತ್ರ ಬರುತ್ತೆ. ಆ ಮಂತ್ರವನ್ನ ನಾನಿಲ್ಲಿ ಹೇಳ್ತಾ ಹೋಗ್ತೀನಿ. ಆ ಮಂತ್ರವನ್ನ ನೀವು ನೋಟ್ ಮಾಡ್ಕೋಬೇಕಾಗುತ್ತೆ. ಆ ಮಂತ್ರ ಹರಿ ಓಂ ಅಯ್ಯುಂ ಕಿಲಿಯುಂ ಶತ್ರು ನಿವಾರಣಿ ಶಂಕರಿ ಶಂಕರಿ ಅಂತ ಹೇಳ್ಬಿಟ್ಟು, ಹೆಸರು ಗೊತ್ತಿದ್ರೆ ಆ ವ್ಯಕ್ತಿಯ ಹೆಸರನ್ನ ಹೇಳ್ಬೋದು, ಅಥವಾ ಹೆಸರು ಗೊತ್ತಿಲ್ಲದಿದ್ರೆ ಯಾರು ನನಗೆ ತೊಂದರೆ ಕೊಡ್ತಾ ಇದ್ದಾರೆ ಅವರು ಶತ್ರು ನಸಿ ಸ್ವಾಹ ಅಂತ ಹೇಳ್ಬಿಟ್ಟು ನೀವು 51 ಬಾರಿ ಆ ಮೂಟೆಯನ್ನ ಇಟ್ಕೊಂಡು ಜಪಿಸ್ಬೇಕಾಗುತ್ತೆ. ಆದ್ರೆ ನಾನು ಹೇಳಿದ್ದೀನಿ, ನಿಮ್ಮ ಕಡೆ ತಪ್ಪು ಇರಬಾರ್ದು. ಅವರು ನಿಮಗೆ ಸುಮ್ಮನೆ ಹಿಂಸೆ ಕೊಡ್ತಾ ಇದ್ರೆ ಅಥವಾ ತೊಂದರೆ ಕೊಡ್ತಾ ಇದ್ರೆ ಮಾತ್ರ ಈ ಪ್ರಯೋಗ ತುಂಬಾನೇ ಎಫೆಕ್ಟಿವ್ ಆಗಿರುತ್ತೆ. ಆದ್ರೆ ಶ್ರದ್ಧಾ ಭಕ್ತಿಯಿಂದ ನೀವು ಮಾಡಿ ಅಂತ ಹೇಳ್ತೀನಿ. ಹಾಗೆ ಇದನ್ನ ನೀವು ಯಾವಾಗ ಮಾಡಬೇಕು ಅಂದ್ರೆ, ಸೇಮು ಫಸ್ಟ್ ಅಲ್ಲಿ ಹೇಳ್ದಂಗೆ 10 ರಿಂದ ರಾತ್ರಿ 11 ಗಂಟೆ ಒಳಗಡೆನೆ ನೀವು ಮಾಡಬೇಕಾಗುತ್ತೆ. ಬಲಗೈಯಲ್ಲಿ ಇಟ್ಕೋಬೇಕಾಗುತ್ತೆ. ಇಟ್ಕೊಂಡು 51 ಬಾರಿ ಆ ಮಂತ್ರವನ್ನ ನೀವು ಹೇಳ್ಬೇಕಾಗುತ್ತೆ. ಹರಿ ಓಂ ಹರಿ ಓಂ ಹರಿ ಓಂ ಅಯ್ಯುಂ ಕಿಲಿಯುಂ ಶತ್ರು ನಿವಾರಣಿ ಶಂಕರಿ ಶಂಕರಿ ಅಂತ ಹೇಳ್ಬಿಟ್ಟು, ಹೆಸರು ಗೊತ್ತಿದ್ರೆ ಆ ವ್ಯಕ್ತಿಯ ಹೆಸರು ಹೇಳಿ, ಇಲ್ಲದಿದ್ರೆ ಶತ್ರುವು ನಸಿ ಸ್ವಾಹ ಅಂತ ಹೇಳ್ಬಿಟ್ಟು ನೀವು ಆ ಮೂಟೆಗೆ ಹೇಳ್ಬೇಕು. ಆ ನಂತರದಲ್ಲಿ ನೀವು ಒಂದು ಮಣ್ಣಿನ ಪಾತ್ರೆಯನ್ನ ತಗೋಬೇಕು. ಆ ಮಣ್ಣಿನ ಪಾತ್ರೆಗೆ ನೀವೇನ್ ಮಾಡ್ಬೇಕಾಗುತ್ತೆ ಅಂತಂದ್ರೆ, ಸ್ವಲ್ಪ ತುಪ್ಪ ಹಾಕ್ಬೇಕು. ಆ ನಂತರದಲ್ಲಿ ನೀವೇನ್ ಮಾಡ್ಬೇಕು ಅಂದ್ರೆ, ಕರ್ಪೂರವನ್ನ ಹಚ್ಚಿ ಆ ಬಟ್ಟೆ, ಕಪ್ಪು ಬಟ್ಟೆ ತಪ್ಪಿದ್ರೆ ಕೆಂಪು ಬಟ್ಟೆ ಏನ್ ಹೇಳಿದೆ ಅದನ್ನ ನೀವು ಹಚ್ಚಬೇಕು. ಹಚ್ತಾ ಇರ್ಬೇಕಾದ್ರೂ ಸಮೇತ ಈ ಮಂತ್ರವನ್ನ ಹೇಳಬೇಕು. ಹರಿ ಓಂ ಅಯ್ಯುಂ ಹರಿ ಓಂ ಅಯ್ಯುಂ ಕಿಲಿಯುಂ ಶತ್ರು ನಿವಾರಣೆ ಶಂಕರಿ ಶಂಕರಿ ಅಂತ ಹೇಳ್ಬಿಟ್ಟು, ಯಾರು ನಿಮಗೆ ತೊಂದರೆ ಕೊಡ್ತಾ ಇದ್ದಾರೆ ಆ ವ್ಯಕ್ತಿಯ ಹೆಸರು ಹೇಳಿ. ವ್ಯಕ್ತಿಯ ಹೆಸರು ಗೊತ್ತಿಲ್ಲದಿದ್ರೆ ಶತ್ರು ನಸಿ ಸ್ವಾಹ ಅಂತ ಹೇಳ್ಬಿಟ್ಟು ನೀವು ಹೇಳ್ತಾ ಹೋಗ್ಬೇಕಾಗುತ್ತೆ. ಎಲ್ಲಿ ತನಕ ಅದು ಉಜ್ವಲವಾಗಿ ಇದಾಗ್ತಾ ಇರುತ್ತೆ, ಪಟಪಟ ಅಂತ ಒಮ್ಮೊಮ್ಮೆ ಸಿಡಿಯುತ್ತೆ, ಕೆಲವೊಮ್ಮೆ ಸಿಡಿಯದೇ ಇಲ್ಲ. ಅಂತಹ ಸಂದರ್ಭದಲ್ಲಿ ನಿಮಗೆ ಇಂತಹ ಸಮಸ್ಯೆಗಳು ನಿವಾರಣೆ ಆಗುತ್ತೆ. ಯಾವಾಗ ಸಾಸಿವೆ ಪಟಪಟ ಅಂತ ಸಿಡಿಯುತ್ತೆ ಅಂತಹ ಸಂದರ್ಭದಲ್ಲಿ ನೀವು ಏನು ಮಂತ್ರ ಪ್ರಯೋಗ ಇಲ್ಲಿಂದ ಮಾಡ್ತೀರಿ, ಡೆಫಿನೆಟ್ ಆಗಿ ಅದು ಅವರಿಗೆ ಅಲ್ಲಿಗೆ ತಾಗುತ್ತೆ ಪ್ರಿಯ ವೀಕ್ಷಕರೇ. ಹಾಗಾಗಿ ಯಾವುದೇ ರೀತಿಯ ಇದು ಮಂತ್ರ ಅಂತ ಹೇಳಿದ ತಕ್ಷಣ ಇದಕ್ಕೆ ಭಯ ಪಡೋದು ಬೇಕಾಗಿದೆ. ಯಾಕೆಂದ್ರೆ ಇದು ನೀವು ಸರಿಯಾಗಿದ್ದಂತಹ ಸಂದರ್ಭದಲ್ಲಿ ಮಾತ್ರ ಈ ಮಂತ್ರವನ್ನ, ಈ ತಂತ್ರ ಅಂತಂದ್ರೆ ಮೆಟೀರಿಯಲ್, ಈ ತಂತ್ರ ಅಂದಾಗ ಇಲ್ಲಿ ಸಾಸಿವೆಯನ್ನ ಬಳಸಿದೀವಿ ನಾವು ಅಷ್ಟೇನೇನೆ, ಬೇರೆ ಇಲ್ಲಿ ಏನೂ ಇಲ್ಲ. ಸೊ ಹಾಗಾಗಿ ಮೇಡಮ್ ಕನ್ಫ್ಯೂಷನ್ ಮಾಡ್ಕೋಬೇಡಿ, ಕಪ್ಪು ಸಾಸಿವೆಯನ್ನೇ ತಗೋಬೇಕು. ಇಲ್ಲಿ ಬಿಳಿ ಸಾಸಿವೆ ಹೇಳಿಲ್ಲ, ಕಪ್ಪು ಸಾಸಿವೆಯನ್ನೇ ತಗೋಬೇಕು. ಹಾಗಾಗಿ ನೀವು ಮಾಡುವಂತಹ ವಿಧಾನವು ಸರಿಯಾಗಿದ್ದಂತಹ ಸಂದರ್ಭದಲ್ಲಿ ಅವರು ತಪ್ಪು, ನಿಮ್ಮದೇ ತಪ್ಪು ಇಲ್ಲದೆ ಇದ್ದಂತಹ ಸಂದರ್ಭದಲ್ಲಿ ಅವರು ನಿಮ್ ಜೊತೆ ಮಾತು ಬಿಟ್ಟಿದ್ರೆ, ನಿಮ್ ಬಗ್ಗೆ ಅಪಪ್ರಚಾರ ಮಾಡಿದ್ರೆ ಅವರೇ ತಾನಾಗೆ ಬಂದು ಮಾತಾಡಿಸ್ತಾರೆ. ಜೊತೆಗೆ ನಿಮ್ಮ ಮನೆಯಲ್ಲಿ ಮಾಂತ್ರಿಕ ಬಾಧೆ ಅಥವಾ ನಕಾರಾತ್ಮಕ ಶಕ್ತಿಗಳು ಪ್ರವೇಶ ಆಗಕ್ಕೆ ಅವರು ಕಳಿಸ್ತಾ ಇದ್ದಂತಹ ಸಂದರ್ಭದಲ್ಲೂ ಸಮೇತ ಇಂತಹ ಪರಿಹಾರಗಳು ನಿಮಗೆ ಉಪಯುಕ್ತವಾಗುತ್ತೆ ಅಂತ ಹೇಳ್ತೀನಿ ಪ್ರೇಕ್ಷಕರು. ಯಾರಿಗಾದ್ರೂ ನನ್ನ ವೈಯಕ್ತಿಕವಾಗಿ ಏನು ಮಾಂತ್ರಿಕ ಬಾಧೆ ಅಥವಾ ನೆಗೆಟಿವ್ ಎನರ್ಜಿ ಮೈ ಹಿಡಿದಿದ್ದು ಅಥವಾ ಮದ್ದಿಡು ಕ್ರಿಯೆ ಆಗಿದ್ರೆ, ಪದೇ ಅನಾರೋಗ್ಯ ಆಗ್ತಾ ಇದ್ರೆ, ಸಾಲ ಬಾಧೆ, ಈ ತರ ಹಲವಾರು ಸಮಸ್ಯೆಗಳು ಇರುತ್ತೆ. ಅಂತಹ ಸಂದರ್ಭದಲ್ಲಿ ನೇರವಾಗಿ ಭೇಟಿ ಮಾಡಬೇಕು ಅಂದ್ರೆ ವಾಟ್ಸಪ್ ನಂಬರ್ಗೆ ಮೆಸೇಜ್ ಮಾಡಿ 7019806595ಗೆ ಏನು ಮೆಸೇಜ್ ಮಾಡಿ, ಆ ನಂತರ ನಂದು ಆನ್ಲೈನ್ ಪೇಮೆಂಟ್ ಮುಖಾಂತರ ಆ ನಂತರ ಕನ್ಸಲ್ಟೇಷನ್ ತಗೊಳ್ಳಿ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ಇಂತಹ ವಿಡಿಯೋಗಳನ್ನ ಹಲವಾರು ಜನಕ್ಕೆ ಏನು ಶೇರ್ ಮಾಡಿ, ಯಾಕಂದ್ರೆ ಇದು ನಿಮಗೆ ಉಪಯೋಗ ಆಗದೆ ಇರ್ಬೋದು, ಇನ್ನು ಹಲವಾರು ಜನಕ್ಕೆ ಉಪಯೋಗ ಆಗುತ್ತೆ ಅಂತ ಹೇಳ್ತೀನಿ. ಸೊ ಒನ್ಸ್ ಅಗೇನ್ ಥ್ಯಾಂಕ್ ಯು. ನಮಸ್ತೆ.